ಎಂಥ ಮಹಿಮನೀನೋ ಹೇ ಗುರುವೆನ ತಿಳಿಯಲೆಂತೋ ನಿನ್ನನು ಹೇಗರಿವೆನು ನಿನ್ನ ರಹಸ್ಯವನು ಹೇ ಗುರುವೆನ ನಿನ್ನ ರಹಸ್ಯವನು ಅಗಣಿತ ಗುಣನಿಧಿ ಸಗುಣಾಕಾರನೆ ಮಾತ್ರ ಹೃದಯ ನೀನು ಮಗುವ ತೆರ ಶರಣಾಗಿ ಹೇ ನಾನು ಹೇ ಗುರುವೇ ಶರಣಾಗಿ ಹೇ ನಾನು ಹೇ ಗುರುವೇ ಶರಣಾಗಿ ಹೇ ನಾನು. ಸ್ವಾನಂದದ ಗುರುಸ್ಮರಣೆಯೊಂದಿಗೆ ಎಲ್ಲರಿಗೂ ನಮಸ್ಕಾರ. ತನ್ನ ಸಾಧನಾ ಭೂಮಿಕೆಯಲ್ಲಿ ಒಂದೊಂದೇ ಹೆಜ್ಜೆಯನ್ನು ದೃಢವಾಗಿರಿಸ್ತಾ ಅತಿ ವೇಗವಾಗಿ ಈ ಶ್ರೀಧರ ಸಾಧುಗಳು ಮುನ್ನಡೀತಾ ಇರ್ತಾರೆ. ಈ ತಪೋಭೂಮಿಕೆಯ ಭಾಗವಾಗಿ ಸೇವಾ ಮನೋಭಾವ ಮತ್ತು ಮಾನವೀಯ ಮೌಲ್ಯಗಳನ್ನು ಬಹುಮುಖ್ಯವಾಗಿಟ್ಟುಕೊಂಡು ಲೋಕೋದ್ಧಾರಕ್ಕೆ ತನ್ನನ್ನು ತಾನೇ ಕೊಟ್ಟುಕೊಂಡಂಥ ಮಹನೀಯರು ಈ ಶ್ರೀಧರರು. ಯಾರಲ್ಲೂ ಇವರಿಗೆ ಉಚ್ಚ ನೀಚ ಭೇದವಿರಲಿಲ್ಲ. ಯಾರನ್ನು ಮೇಲು ಅಂತಾಗಲಿ ಕೀಳು ಅಂತಾಗಲಿ ಪರಿಗಣಿಸ್ತಿರಲಿಲ್ಲ. ಯಾವಾಗ ಎಲ್ಲಿ ಬೇಕಾದರೂ ತನ್ನ ಸೇವೆಯ ಅಗತ್ಯವಿದೆ ಎಂದಾದಲ್ಲಿ ನಿಷ್ಕಲಂಕವಾಗಿ ಸಂಪೂರ್ಣವಾಗಿ ಆ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡು ಬಿಡುವ ಸೇವೆಯ ಮಹಾಮಾದರಿ ಇವರು. ಈ ಸ್ವಭಾವ ಅವರಿಗೆ ಬಾಲ್ಯದಿಂದಲೂ ಬಂದಿದ್ದು. ಅವರ ದೇಹದ ಕಣವೆಲ್ಲವೂ ಕೂಡ ಈ ರೀತಿಯ ಸೇವೆಗಾಗಿಯೇ ತುಡಿಯುತ್ತಿತ್ತೋ ಎಂಬಂತಿತ್ತು ಈ ಶ್ರೀಧರರ ಜೀವನ. ಕಾನ್ಲೆಯಿಂದ ಕೊಡಚಾದ್ರಿಯ ದಾರಿಯಲ್ಲಿ ಹೊರಟಂಥ ಶ್ರೀಧರರು ಮಾರ್ಗ ಮಧ್ಯದಲ್ಲಿ ಸಂಪೆಕಟ್ಟೆ ಮಠ, ಅದು ಶ್ರೀ ಕೃಷ್ಣಾನಂದ ಮಠ, ಆ ಮಠವನ್ನು ತಲುಪ್ತಾರೆ. ಈ ಕೃಷ್ಣಾನಂದ ಮಠ ಅದ್ವೈತ ಪರಂಪರೆಯ ಮಠ. ಶ್ರೀ ಶಂಕರಾಚಾರ್ಯರ 4 ಮುಖ್ಯ ಶಿಷ್ಯರಲ್ಲೊಬ್ಬರಾದ ಪದ್ಮಪಾದಾಚಾರ್ಯರ ಪರಂಪರೆಯ ಮಠ ಇದು. ಶ್ರೀ ನರಸಿಂಹದೇವರು ಈ ಪೀಠದ ಮುಖ್ಯ ಆರಾಧ್ಯ ದೈವ. ಈ ಪದ್ಮಪಾದಾಚಾರ್ಯರು ನರಸಿಂಹಾಂಶ ಸಂಭೂತರೇ ಅನ್ನೋ ಮಾತುಗಳು ಅವರ ಚರಿತ್ರೆಯಲ್ಲಿ ಬರ್ತವೆ. ಶ್ರೀ ಶಂಕರಾಚಾರ್ಯರು ಶ್ರೀಶೈಲ ಭಾಗದಲ್ಲಿ ಧ್ಯಾನಸ್ಥರಾಗಿದ್ದಾಗ ಅಲ್ಲಿನ ಭೈರವ ಪಂಥದ ಮುಖ್ಯಸ್ಥ ಶ್ರೀ ಶಂಕರರನ್ನು ಅವರ ಶಿಷ್ಯರಿಗೆ ತಿಳಿಯದಂತೆ ಅತಿ ಧೂರ್ತತನದಿಂದ ಮುಗಿಸಿಬಿಡಲು ಸಿದ್ಧನಾಗ್ತಾನೆ. ಈ ಪದ್ಮಪಾದಾಚಾರ್ಯರು ಆಗ ನರಸಿಂಹನ ಧ್ಯಾನದಲ್ಲಿರ್ತಾರೆ. ಅವರಿಗೆ ಧ್ಯಾನದಲ್ಲೇ ಈ ವಿಷಯ ತಿಳಿದು ಸಾಕ್ಷಾತ್ ನರಸಿಂಹನೇ ಆಗಿ ತನ್ನ ಗುರುಗಳಾದ ಶ್ರೀ ಶಂಕರರಿರುವಲ್ಲಿಗೆ ಕ್ಷಣಾರ್ಧದಲ್ಲಿ ಧಾವಿಸಿ ಆ ಧೂರ್ತ ಭೈರವನನ್ನು ಸಂಹರಿಸಿದರು ಅನ್ನೋ ಅತೀ ರೋಚಕ ಘಟನೆ ಶ್ರೀ ಶಂಕರಾಚಾರ್ಯರ ಚರಿತ್ರೆಯಲ್ಲಿದೆ. ಆ ಕಥಾಭಾಗವನ್ನು ನಮ್ಮ ಸ್ವಾನಂದ ದೀಪ್ತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನಲ್ಲಿ ಹಾಕಿರ್ತೀವಿ. ಆಸಕ್ತರು ಅದನ್ನು ನೋಡ್ಬೋದು. ಅದೇ ಪದ್ಮಪಾದಾಚಾರ್ಯ ಪರಂಪರೆಯ ಈ ಕೃಷ್ಣಾನಂದ ಮಠದಲ್ಲಿ ಸಹಜವಾಗಿ ನರಸಿಂಹದೇವರೇ ಮುಖ್ಯ ದೈವವಾಗಿರುತ್ತೆ. ಈ ಮಠದ ಸಮೀಪ ಗೌರಿಕುಂಡ ಅನ್ನುವಂಥ ನಿರ್ಮಲವಾದ ಒಂದು ಜಲದ ಕೆರೆ ಇರ್ತದೆ. ಅದರ ಮೇಲ್ಗಡೆ ಶ್ರೀ ಗೌರಿ ಶಂಕರ ದೇವಾಲಯವೂ ಕೂಡ ಇದೆ. ಹಸಿರು ಪ್ರಕೃತಿಯ ಈ ಸುಂದರ ಸುರಮ್ಯ ಪರಿಸರ ಹಾಗೂ ಪ್ರಶಾಂತ ವಾತಾವರಣದ ಏಕಾಂತ ಶ್ರೀಧರರನ್ನು ಸೆಳೆಯುತ್ತೆ. ಏಕಾಂತದ ತಪಸ್ಸಿಗೆ ಹೇಳಿ ಮಾಡಿಸಿದ ಜಾಗ ಇದು ಅಂದ್ಕೊಳ್ತಾ ಅಲ್ಲಿನ ದಾರಿ ಹೋಕರೊಬ್ಬರು ತೋರಿಸಿದ ಈ ಮಠಕ್ಕೆ ಶ್ರೀಧರ ಸಾಧುಗಳು ಬಂದು ತಲುಪ್ತಾರೆ. ಹತ್ತಿರದಲ್ಲಿನ ಗೌರಿಕುಂಡದಲ್ಲಿ ಸ್ನಾನ ಅಹ್ನಿಕಗಳನ್ನು ಮುಗಿಸಿ ಶ್ರೀ ನರಸಿಂಹಸ್ವಾಮಿಯ ದರ್ಶನ ಮಾಡಿಕೊಂಡು ಆ ಮಠದ ಸ್ವಾಮಿಗಳ ದರ್ಶನಕ್ಕಾಗಿ ಶ್ರೀಧರರು ಬಂದರೆ ಅವರಿಗೊಂದು ಆಶ್ಚರ್ಯ ಕಾದಿರುತ್ತೆ. ಶ್ರೀಧರರು ಅಲ್ಲಿಗೆ ಬರುವಾಗ ಈ ವ್ಯಕ್ತಿಯೇ ಆ ಮಠದ ಎದುರಿಗಿದ್ದ ತೆಂಗಿನ ಸಸಿಗಳಿಗೆ ನೀರು ಹಾಕ್ತಾ ಇರೋದನ್ನು ನೋಡಿರ್ತಾರೆ. ಆದರೆ ಅವರೇ ಈ ಮಠದ ಸ್ವಾಮಿಗಳು ಅನ್ನೋದು ಶ್ರೀಧರರಿಗೆ ಗೊತ್ತಿರೋದಿಲ್ಲ. ಶ್ರೀಧರರು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ತನ್ನ ವಿಷಯವನ್ನು ತಿಳಿಸ್ತಾರೆ. ಸ್ವಾಮಿಗಳು ತಾನು ನರಸಿಂಹ ಭಾರತಿ ಅನ್ನೋ ಅಭಿಧಾನದಿಂದ ಈ ಪೀಠಕ್ಕೆ ಬಂದವರು ಅಂತ ತನ್ನ ವಿಷಯಗಳನ್ನು ಶ್ರೀಧರರಿಗೆ ತಿಳಿಯಪಡಿಸ್ತಾರೆ. ಇಲ್ಲಿ ನಾನೊಬ್ಬನೇ ಇರೋದು,
ಆಗಾಗ ಯಾರಾದರೂ ಒಬ್ಬಿಬ್ಬರು ಜನ ಇಲ್ಲಿ ಬರ್ತಿರ್ತಾರೆ. ಇಲ್ಲಿನ ಎಲ್ಲ ಕೆಲಸಗಳನ್ನು ನಾನೇ ಮಾಡಿಕೊಳ್ಳೋದು. ನಾನು ಇದೇ ಸಂಪೆಕಟ್ಟೆ ಊರಿನವನು. ನನಗೆ ಬಹಳ ಕೋಪದ ಸ್ವಭಾವ ಇರೋದರಿಂದ ಯಾರೂ ಇಲ್ಲಿ ನಿತ್ಯ ಸೇವೆಗೆ ಸಿಗೋದಿಲ್ಲ. ನಾನು ವಿದ್ಯಾವಂತನಲ್ಲ. ಈ ಮೊದಲು ಈ ಮಠದಲ್ಲಿ ವ್ಯವಸ್ಥೆ ನೋಡಿಕೊಳ್ತಿದ್ದವರು ಇಲ್ಲಿಯ ಆಸ್ತಿಯನ್ನೆಲ್ಲ ಹಾಳು ಮಾಡಿದರು. ಹಾಗೆ ನನಗೂ ಕೂಡ ಭಂಗಿಯ ವ್ಯಸನವನ್ನು ಹಚ್ಚಿಬಿಟ್ರು. ನಿತ್ಯ ನನಗೆ ಭಂಗಿ ಸೇದೋ ಅಭ್ಯಾಸ ಇದೆ. ಹಾಗಾಗಿ ನನ್ನ ಬಗ್ಗೆ ಇಲ್ಲಿ ಸುತ್ತಮುತ್ತಲಿನ ಯಾರಿಗೂ ಪೂಜ್ಯ ಭಾವನೆ ಇಲ್ಲ. ಯಾರೂ ಇಲ್ಲಿನ ಸೇವೆಗೂ ಕೂಡ ಖಾಯಮ್ಮಾಗಿ ಸಿಗೋದಿಲ್ಲ ಅಂತ ಇರುವ ವಿಷಯವನ್ನೆಲ್ಲ ಶ್ರೀಧರರಿಗೆ ತಿಳಿಸ್ತಾರೆ. ಸನ್ಯಾಸಿಯಾಗಿದ್ದರೂ ಆಗಿರಲಿ, ಪೀಠಾಧಿಪತಿಯಾದರೂ ಆಗಿರಲಿ, ಸತ್ಯದ ಅನುಷ್ಠಾನದಲ್ಲಿ ಶುದ್ಧರಾಗಿದ್ದು ಧರ್ಮನಿರತರಾದವರಿಗೆ ಮಾತ್ರ ನಿಜವಾದ ಅರಿವಿರುವ ಭಕ್ತರು, ಶಿಷ್ಯರು ಪ್ರೀತಿ, ಗೌರವ, ಸೇವೆ ಎಲ್ಲವನ್ನೂ ಸಮರ್ಪಿಸ್ತಾರೆ. ಇಲ್ಲವಾದಲ್ಲಿ ಈ ಮಿಥ್ಯಾ ಸನ್ಯಾಸಿಗಳಿಂದ ಆ ಜನರಿಗೆ ಆಗಬೇಕಾದ್ದೇನಿದೆ? ಸಹಜವಾಗಿಯೇ ಅಂಥವರಿಂದ ದೂರ ಸರಿತಾರೆ. ಇಲ್ಲಿ ಹಾಗೇ ಆಗಿತ್ತು. ಆದರೆ ಈ ನರಸಿಂಹ ಭಾರತಿಯವರಿಗೆ ತಮ್ಮ ತಪ್ಪಿನ ಅರಿವಿತ್ತು. ಈ ಕೋಪದ ಸ್ವಭಾವವನ್ನು ಹಾಗೂ ತಮ್ಮ ವ್ಯಸನವನ್ನು ದಾಟೋದಕ್ಕಾಗ್ತಿರಲಿಲ್ಲ. ಇದಕ್ಕಾಗಿಯೇ ಈ ಶ್ರೀಧರ ಸಾಧುಗಳಿಗೆ ತನ್ನನ್ನು ಪರಿಚಯಿಸಿಕೊಳ್ಳುವಾಗ ಯಾವ ವಿಷಯವನ್ನೂ ಮುಚ್ಚಿಡದೆ ಪ್ರಾಮಾಣಿಕವಾಗಿ ಎಲ್ಲವನ್ನೂ ಶ್ರೀಧರರ ಬಳಿ ಹೇಳಿಕೊಳ್ತಾರೆ. ಆ ಸ್ವಾಮಿಗಳು ತಮ್ಮ ಮಾತನ್ನು ಮುಂದುವರಿಸಿ, ಈಗ ಯಾರೂ ಮಠದ ಪೂಜೆಗೂ ಸಿಗ್ತಿಲ್ಲ. ನಾನು ವಾರ್ಷಿಕ ಎತ್ತುವಳಿಗಾಗಿ ಕೆಲ ಊರುಗಳಿಗೆ ಹೋಗಬೇಕಾದ್ದು ಅನಿವಾರ್ಯ. ಯಾರೋ ಒಬ್ಬನಿಗೆ ಪತ್ರ ಬರೆದಿದ್ದೇನೆ, ಆದರೆ ಅವನು 2 ತಿಂಗಳು ಬಿಟ್ಟು ಬರ್ತೇನೆ ಅಂತ ಹೇಳಿದ್ದಾನೆ. ಹಾಗಾಗಿ ದೇವರ ನೈವೇದ್ಯಕ್ಕೂ ಕೂಡ ಇಲ್ಲಿರುವ ಆಕಳನ್ನು ಕರೆದು ಆ ಹಾಲಿನ ನೈವೇದ್ಯವನ್ನೇ ಮಾಡಿ ನಾನು ಕೂಡ ಆ ಹಾಲನ್ನೇ ಕುಡ್ಕೊಂಡಿದ್ದೇನೆ. ಈ ಮಠದಲ್ಲಿ ಯಾರನ್ನಿಟ್ಟು ಹೋಗಬೇಕು ಅನ್ನೋ ಚಿಂತೆ ನನ್ನನ್ನು ಈಗ ಬಾಧಿಸ್ತಾ ಇದೆ. ನನ್ನಂಥವರು ಮಠಾಧಿಪತಿಯಾಗಿ ಸಾಕೆನಿಸಿದೆ ಅಂತ ನೋವಿನ ನಿಟ್ಟುಸಿರನ್ನು ಬಿಡ್ತಾರೆ. ಕರುಣಾರ್ದ್ರ ಹೃದಯಿಯಾದ ಈ ಶ್ರೀಧರರು ಎಲ್ಲವನ್ನು ಕೇಳಿಸಿಕೊಳ್ತಾರೆ. ಏನೇ ಇದ್ದರೂ ಇವರು ಸನ್ಯಾಸಿಗಳು, ಪೂಜ್ಯರು, ಪ್ರಾಮಾಣಿಕರು ಅಂತ ಮನಸ್ಸಿನಲ್ಲಿ ಯೋಚನೆ ಮಾಡಿ, ಸ್ವಾಮಿಗಳೇ, ತಾವು ಬೇರೆ ಅಲ್ಲ, ಇಲ್ಲಿನ ನರಸಿಂಹದೇವರು ಬೇರೆ ಅಲ್ಲ, ತಾವು ಎತ್ತುವಳಿಗೆ ನಿಶ್ಚಿಂತೆಯಾಗಿ ಹೋಗ್ಬೋದು. ನಾನು 2 ತಿಂಗಳುಗಳ ಕಾಲ ಇಲ್ಲಿ ಸೇವೆ ಮಾಡಿಕೊಂಡಿರ್ತೇನೆ ಅನ್ನೋದಾಗಿ ಹೇಳ್ತಾರೆ. ಆ ಸ್ವಾಮಿಗಳಿಗೆ ಇದನ್ನ ಕೇಳಿ ಬಹಳ ಸಂತೋಷವಾಗುತ್ತೆ. ನರಸಿಂಹನೇ ಸೇವೆಗೆ ಇವರನ್ನು ಕರೆಸಿಕೊಂಡ ಅಂತ ಅಂದ್ಕೊಂಡು ಅವರು ಎತ್ತುವಳಿಗೆ ಹೊರಡೋ ಎಲ್ಲ ತಯಾರಿ ಮಾಡ್ತಾರೆ. ಈ ಸ್ವಾಮಿಗಳು ಎತ್ತುವಳಿಗಾಗಿ ಬೇರೆ ಊರುಗಳಿಗೆ ಹೋಗೋಕ್ಕಿಂತ ಮೊದಲು ಈ ಶ್ರೀಧರ ಸಾಧುಗಳೊಡನೆ ಕಳೆದ ಕೆಲ ದಿನಗಳು ಬಹಳ ಕೌತುಕ ಹಾಗೂ ಕುತೂಹಲಪೂರ್ಣವಾದದ್ದು. ಇವರಲ್ಲಿ ಒಬ್ಬರು ಸನ್ಯಾಸಿ, ಒಬ್ಬರು ಸಾಧುಗಳು. ಈ ಸಾಧುಗಳು ಕರ್ಮ ಮಾಡಿಯೂ ಮಾಡದಂತಿರುವವರು. ಈ ಸನ್ಯಾಸಿ ವ್ಯಸನ ಮತ್ತು ಸಿಟ್ಟನ್ನು ಬಿಡಲಿಕ್ಕಾಗದೇ ಇರುವಂಥವರು. ಹಾಗಾಗಿ ಸನ್ಯಾಸಾಶ್ರಮದಿಂದ ಕರ್ಮತ್ಯಾಗ ಮಾಡುವ ಸ್ಥಿತಿ ಇದ್ದರೂ ಕೂಡ ಎಲ್ಲ ಕರ್ಮವನ್ನು ತಾನೇ ಮಾಡಿಕೊಳ್ಳುವಂಥ ಅನಿವಾರ್ಯತೆಯಲ್ಲೇ ಬದುಕ್ತಿರುವಂಥವರು. ಪ್ರಾಯಶಃ ಈ ಶ್ರೀಧರ ಸಾಧುಗಳ ಈ ಸಂಪೆಕಟ್ಟೆಯ ಮಠದಲ್ಲಿರುವ ಸೇವಾವಧಿಯ ಕಾಲ ಈ ಸ್ವಾಮಿಗಳಿಗೆ ಬಹಳಷ್ಟು ಸಾತ್ವಿಕ ಪಾಠವನ್ನು ಈ ಶ್ರೀಧರರ ಮುಖೇನ ಕಲಿಸಬೇಕೆಂದೇ ಆ ಭಗವಂತನ ಸಂಕಲ್ಪವಿತ್ತೇನೋ ಅಂತನಿಸುತ್ತೆ. ಆಗ ಶ್ರೀಧರರಿಗೆ ಕೇವಲ 23 ವರ್ಷ. ಈ ಸ್ವಾಮಿಗಳೋ ಹಿರಿಯರು. ಈ ಎಳೆಯ ಹಾಗೂ ಹಳೆಯರ ಸಾಂಗತ್ಯ ಶ್ರೀ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಶಂಕರಾಚಾರ್ಯರು ಹೇಳಿದಂತೆ ಗುರು ಯುವಕ, ಶಿಷ್ಯ ವೃದ್ಧ ಅನ್ನೋ ಚಿತ್ರಣ ಇಲ್ಲಿ ಆಗ ತೆರೆಕೊಂಡಿತ್ತು. ಈ ಸೇವೆಯಲ್ಲಿ ಶ್ರೀಧರರಿಗೆ ಸ್ವಾಮಿಗಳಲ್ಲಿ ನಿವೃತ್ತಿ ಮಾರ್ಗವನ್ನು ಉಜ್ವಲಗೊಳಿಸುವ ಆಸೆ ಉಂಟಾಯಿತು. ಹಾಗೆ ಆ ಸ್ವಾಮಿಗಳಿಗೆ ಹೇಗಾದರೂ ಈ ಶ್ರೀಧರರನ್ನು ರೇಗಿಸಬೇಕು ಅನ್ನೋ ಪ್ರಯತ್ನ ಶುರುವಾಯಿತು. ಈ ಭಂಗಿಯನ್ನು ಚೆನ್ನಾಗಿ ಹದ ಮಾಡಿ, ಚಿಲುಮೆ ಸಿದ್ಧ ಮಾಡಿ, ಕೆಂಡ ಇಟ್ಟು ನಾನು ಕೇಳಿದಾಗೆಲ್ಲ ಕೊಡ್ತಾ ಬರಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ನನಗೆ ಸಿಟ್ಟು ಬರ್ತದೆ. ಆಗ ನಾನು ಏನು ಹೇಳ್ತೇನೋ ಏನು ಮಾಡ್ತೇನೋ ಒಂದು ನನಗೆ ಗೊತ್ತಾಗೋದಿಲ್ಲ. ಈ ಬಗ್ಗೆ ಎಚ್ಚರ ಇರಲಿ ಅಂತ ಶ್ರೀಧರ ಸಾಧುಗಳಿಗೆ ಆ ಸ್ವಾಮಿಗಳು ಎಚ್ಚರಿಕೆ ಕೊಡ್ತಾರೆ. ಶ್ರೀಧರರಿಗೆ ಈ ಮಾದಕ ಪದಾರ್ಥ ಸೇವನೆಯಿಂದ ಏನೇನು ಪರಿಣಾಮ ಆಗ್ತದೆ ಅನ್ನೋದೆಲ್ಲ ಗೊತ್ತೇ ಇರ್ತದಲ್ಲ. ಹಾಗಾಗಿ ಶ್ರೀಧರರು ಈ ಬಗ್ಗೆ ಏನೂ ಮಾತಾಡೋದಿಲ್ಲ. ಬದಲಿಗೆ
ಈ ಭಂಗಿಯನ್ನು ಮಂತ್ರಿಸಿ ಕೊಡುವಾಗ ಈ ಸ್ವಾಮಿಗಳಲ್ಲಿರುವ ಕೆಟ್ಟ ಚಟ ಮತ್ತು ಈ ಸಿಟ್ಟು ತೊಲಗಿ ಹೋಗಲಿ ಅಂತ ಪ್ರಾರ್ಥನೆ ಮಾಡಿ ಶ್ರೀರಾಮ ಮಂತ್ರದಿಂದ ಆ ಭಂಗಿಯನ್ನು ಮಂತ್ರಿಸಿ ಅವರು ಕೇಳಿದಾಗಲೆಲ್ಲ ಅವರು ಹೇಳಿದ ಪ್ರಕಾರ ಆ ಚಿಲುಮೆಯನ್ನು ಸಿದ್ಧಪಡಿಸಿ ಕೊಡ್ತಾ ಇದ್ರಂತೆ. ಇಷ್ಟೇ ಅಲ್ಲ, ಆ ಸ್ವಾಮಿಗಳ ಮನಸ್ಸನ್ನು ಅರಿತು ಅಲ್ಲಿನ ಎಲ್ಲ ಕೆಲಸವನ್ನು ಅಪಾರ ಶಾಂತಿಯಿಂದ ಮಾಡ್ತಿದ್ರಂತೆ. ಬರ್ತಾ ಬರ್ತಾ ಇದರನ್ನೆಲ್ಲ ಕಂಡು ಆ ಸ್ವಾಮಿಗಳೇ ಬದಲಾಗಿ ಎಲ್ಲರ ಎದುರಿಗೆ ಈ ಶ್ರೀಧರರ ಶಾಂತ ಸ್ವಭಾವ ಮತ್ತು ಅಚ್ಚುಕಟ್ಟಾಗಿ ಮಾಡುವ ಅವರ ಕೆಲಸದ ಪರಿಯನ್ನು ಆ ಸ್ವಾಮಿಗಳು ಹೊಗಳಲಾರಂಭಿಸ್ತಾರೆ. ಮುಂದೆ ಈ ನರಸಿಂಹ ಭಾರತಿ ಸ್ವಾಮಿಗಳು ಶ್ರೀಧರರ ವ್ಯಕ್ತಿತ್ವಕ್ಕೆ ಮರುಳಾಗ್ತಾರೆ. ಅವರ ಶಾಂತಿ, ತಾಳ್ಮೆ, ಸೇವೆ, ಅವರ ಜ್ಞಾನ, ಅವರ ಈ ಉಪಕಾರ ಮಾಡುವಂತಹ ಮನೋಭಾವನೆ ಇದರನ್ನೆಲ್ಲ ಕಂಡು ತನ್ನ ಸಿಟ್ಟಿನ ಸ್ವಭಾವವನ್ನೂ ಬಿಡ್ತಾರೆ, ಜೊತೆಗೆ ಈ ಕೆಟ್ಟ ವ್ಯಸನವನ್ನು ಕೂಡ ಕ್ರಮೇಣ ಬಿಟ್ಟುಬಿಡ್ತಾರೆ. ಇದು ಶ್ರೀಧರರು ಈ ಸನ್ಯಾಸಿಯ ಮೇಲೆ ಬೀರಿದಂತಹ ಅಚ್ಚಳಿಯದ ಪರಿಣಾಮ. ಈ ಘಟನೆಗಳೆಲ್ಲ ಸಾಧಾರಣ 100 ವರ್ಷದ ಹಿಂದೆ ನಡೆದಿರುವಂಥದ್ದು. ಈ ಸಂದರ್ಭದಲ್ಲಿ ಆ ಮಠದಲ್ಲಿ ಸೇವೆ ಮಾಡ್ತಾ ಇರುವಾಗ ಯಾವ ಆಗಿನ ಕಾಲದ ಗೃಹಿಣಿಗೂ ಕಡಿಮೆ ಇರದಂತೆ ಆ ಕೆಲಸಗಳನ್ನೆಲ್ಲ ಅಚ್ಚುಕಟ್ಟಾಗಿ ಶ್ರೀಧರರು ಮಾಡಿ ಮುಗಿಸ್ತಾ ಇರ್ತಾರೆ. ಯಾಕೆ ಇದನ್ನು ಹೇಳುವಂಥದ್ದು ಅಂತಂದರೆ, ಅಡುಗೆ ಮಾಡುವಂಥ ಸಂದರ್ಭದಲ್ಲಿ ಒಲೆಯನ್ನು ಹೊತ್ತಿಸಿಯೇ ಅಡುಗೆಯನ್ನು ಮಾಡುವಂತಹ ಕಾಲ ಅದು. ಹಾಗೆಯೇ ಆ ಮಠದ ನೆಲವೆಲ್ಲ ಮಣ್ಣಿನ ನೆಲವೇ ಆಗಿರ್ತದೆ. ಆ ಮಣ್ಣಿನ ನೆಲವನ್ನೆಲ್ಲ ಗುಡಿಸಿ ಸಾರಿಸಿ, ಅಂಗಳವನ್ನೆಲ್ಲ ಗುಡಿಸಿ ಸಾರಿಸಿ ಇಂಥದ್ದೆಲ್ಲ ಸ್ವಚ್ಛತೆಯ ಕೆಲಸ ಏನಿದೆ ಅದೆಲ್ಲವನ್ನೂ ಮಾಡಿಕೊಂಡು ಆಮೇಲೆ ಅಡುಗೆ ಜೊತೆಗೆ ಕೊಟ್ಟಿಗೆ ಇರ್ತದೆ, ಅಲ್ಲಿ ಆಕಳು ಇರ್ತದೆ, ಆ ಆಕಳನ್ನು ಕರೆಯೋದು, ಆ ಹಾಲು ಮಜ್ಜಿಗೆ ಕೆಲಸವನ್ನು ಮಾಡೋದು, ಮತ್ತು ಸ್ವಾಮಿಯ ನೈವೇದ್ಯಕ್ಕೆ ಸಿದ್ಧಪಡಿಸೋದು, ಇದೆಲ್ಲವನ್ನು ಶ್ರೀಧರರು ಒಳ್ಳೆಯ ಭಕ್ತಿಭಾವದಿಂದ ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇರ್ತಾರೆ. ಇದನ್ನೆಲ್ಲ ಕಂಡು ಈ ಸ್ವಾಮಿಗಳ ಸೇವೆಗೆ, ಈ ಮಠವನ್ನು ನೋಡಿಕೊಳ್ಳಿಕ್ಕೆ ಯೋಗ್ಯ ವ್ಯಕ್ತಿ ದೊರಕಿದ ಅಂತ ಆ ಸ್ವಾಮಿಗಳಿಗೆ ತುಂಬ ಸಂತೋಷವಾಗ್ತದೆ. ಇಷ್ಟೇ ಅಲ್ಲ, ಆ ಸ್ವಾಮಿಗಳು ವಿಶ್ರಾಂತಿ ಮುಗಿಸ್ಕೊಂಡು ಹೊರಗಿನ ಪೀಠದ ಮೇಲೆ ಬಂದು ಕುಳಿತುಕೊಳ್ತಿದ್ರು. ಆವಾಗ ಅಲ್ಲಿ ಬೇರೆ ಯಾರು ಜನರು ಇರ್ತಿದ್ರೆ ಶ್ರೀಧರರು ಅವರೊಡನೆ ತತ್ವ ವಿಚಾರವನ್ನು ಮಾತಾಡ್ತಿದ್ರು. ಜೊತೆಗೆ ಸಂತ ಮಹಾಂತರ ಚರಿತ್ರೆ, ಅದಕ್ಕೆ ಸಂಬಂಧಪಟ್ಟ ಕಥೆಗಳನ್ನು ಅವರಿಗೆ ತಿಳಿಸಿ ಹೇಳ್ತಿದ್ರು. ಸಂಜೆ ಪೂಜೆಗೆ ಸಿದ್ಧಪಡಿಸ್ಲಿಕ್ಕೆ ಆಮೇಲೆ ಹೋಗ್ತಿದ್ರು. ಇದೆಲ್ಲ ಈ ಸೇವಾ ಅವಧಿ ಏನಿದೆ, ಈ ಸೇವಾ ಅವಧಿಯಲ್ಲಿ ಆ ಕೋಪಿಷ್ಠ ಸ್ವಾಮಿಗಳ ಪ್ರೀತಿಯನ್ನು ಶ್ರೀಧರರು ಗಳಿಸ್ತಾರೆ ಅಂತಂದರೆ ಇವರ ಮನೋಭಾವನೆ ಹೇಗಿದ್ದಿರ್ಬೋದು. ಆ ಸ್ವಾಮಿಗಳೇ ಆಮೇಲೆ ಈ ಶ್ರೀಧರರ ಪ್ರಭಾವಕ್ಕೊಳಗಾಗಿ ಬದಲಾಗ್ತಾ ಬರ್ತಾರೆ. ಇಷ್ಟಾದ ಮೇಲೆ ಆ ಸ್ವಾಮಿಗಳು ಎತ್ತುವಳಿಗಾಗಿ ಪರ ಊರಿಗೆ ಹೋಗ್ತಾರೆ. ಆಮೇಲೆ 2 ತಿಂಗಳ ಕಳೆದ ಮೇಲೆ ಅವರು ಮರಳಿ ಮಠಕ್ಕೆ ಬರ್ತಾರೆ. ಮಠಕ್ಕೆ ಬಂದು ಕೆಲ ದಿನಗಳ ಮೇಲೆ ಶ್ರೀಧರರು ಆ ಸ್ವಾಮಿಗಳು ಒಂದು ದಿವಸ ಉತ್ಸಾಹದಿಂದ ಸಂತೋಷದಿಂದ ಕುಳಿತುಕೊಂಡಿದ್ದಂಥ ಕಾಲದಲ್ಲಿ ಬಂದು ತನ್ನ ತಪಸ್ಸಿಗೆ ತಾನು ಮುಂದೆ ಹೋಗಬೇಕಾಗಿದೆ, ದಯವಿಟ್ಟು ನೀವು ಆಶೀರ್ವಾದ ಮಾಡಿ ಅಂತ ಅವರಿಗೆ ನಮಸ್ಕರಿಸಿ ಆಶೀರ್ವಾದವನ್ನು ಪಡ್ಕೊಂಡು ಕೊಡಚಾದ್ರಿಯ ಕಡೆ ಮುಂದೆ ಸಾಗ್ತಾರೆ. ಮುಂದಿನ ಭಾಗವನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ. ಎಂಥ ಮಹಿಮನೀನೋ ಹೇ ಗುರುವೇನಾ, ತಿಳಿಯಲೆಂತೋ ನಿನ್ನನು ಹೇಗರಿವೆನು ನಿನ್ನ ರಹಸ್ಯವನು. ಹೇ ಗುರುವೇನಾ ನಿನ್ನ ರಹಸ್ಯವನು. ಅಗಣಿತ ಗುಣನಿಧಿ ಸಗುಣಾಕಾರನೆ ಮಾತ್ರ ಹೃದಯಿ ನೀನು. ಮಗುವ ತೆರ ಶರಣಾಗಿ ಹೇ ನಾನು. ಹೇ ಗುರುವೇ ಶರಣಾಗಿ ಹೇ ನಾನು.
ಶರಣಾಗಿ ಹೇ ನಾನು